Hello friends, welcome back to SRB Creators and it's me Sunil Kumar R. So here in this video we are going to have a connectivity of a magnetic effect of electric current. Okay, so what we are going to study, so this part will be in English and Kannada. So previous you can, if you want Hindi and English, it is already been posted, you can go over there. So now in this we'll be having what we will be discussing. I'll show in the this coming slide. So in this we are going to study what we are going to study. As I said, we'll be studying here magnetic field due to a current through a straight conductor. If a straight conductor is there and if its electricity is passing through it, what will be the magnetic effect? ಸಪೋಸ್ ತಿಳ್ಕೊಳ್ಳಿ, ಒಂದು ಕಂಡಕ್ಟರ್ ಇದೆ. ಕಂಡಕ್ಟರ್ ಅಂದರೆ ಏನು ಗೊತ್ತಲ್ಲ ನಿಮ್ಗೆಲ್ಲರಿಗೂ. ಕಂಡಕ್ಟರ್ ಅಂದರೆ ಯಾವ ವಸ್ತುವಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಅದನ್ನು ಕಂಡಕ್ಟರ್ ಅಂತಾರೆ. ಸೊ ಒಂದು ಕಂಡಕ್ಟರ್ ಇದೆ, ಅದ್ರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ. ಸೊ ನಮಗೆ ಏನು ಮ್ಯಾಗ್ನೆಟಿಕ್ ಎಫೆಕ್ಟ್ ಸಿಗುತ್ತೆ ಅಂತ ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ರೈಟ್ ಹ್ಯಾಂಡ್ ಥಂಬ್ ರೂಲ್. ವಾಟ್ ಈಸ್ ರೈಟ್ ಹ್ಯಾಂಡ್? ವಿ ಆರ್ ಗೋಯಿಂಗ್ ಟು ಲರ್ನ್ ವಾಟ್ ಈಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂದರೆ ಏನು ಅಂತ ನಾವಿಲ್ಲಿ ತಿಳ್ಕೊತೀವಿ. ಸೊ ಮುಂದೆ ಹೋಗೋಣ. ಸೊ ಎಲ್ಲರೂ ಗಮನ ಕೊಟ್ಟು ಕೇಳಿ. ಸೊ ಲೆಟ್ಸ್ ಸಿ. So before going further we'll have some revision. ಸೊ ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ರಿವೈಸ್ ಮಾಡೋಣ. ಪ್ರೀವಿಯಸ್ ಕ್ಲಾಸಲ್ಲಿ ಹೆಂಗಿತ್ತು? ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನೇನು ಓದಿದ್ವಿ? ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂದರೆ ಏನು, ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್. ಕರೆಕ್ಟ್? ಸೊ ದೀಸ್ 3 ಥಿಂಗ್ಸ್ ವಿ ರೆಡ್. ಸೊ ಎಲ್ಲರೂ ಗ್ಯಾಪ್ನ ಮಾಡ್ಕೊಳ್ಳಿ ನೋಡೋಣ. ನಾನು ವೀಡಿಯೋ ನೋಡಿದರೆ ನಿಮಗೆ ಆಟೋಮೆಟಿಕಾಗಿ ಗ್ಯಾಪ್ನ ಆಗ್ಬಿಡುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂದರೆ ಏನು, ಪ್ರಾಪರ್ಟೀಸ್ ಅಂದರೆ ಏನು. ಸೊ ಡೋಂಟ್ ಥಿಂಕ್ ಮಚ್, just think about what is magnetic. In previous class what we have learned, what is magnetic field, what is magnetic field line, and what are its properties. Just think about it on what we have discussed in a previous class. So we'll move further. Magnetic field. So for that magnetic field, what we had for that magnetic field, I'll take one pic for you so that you can understand clearly. So this is the pic which I wanted. Yeah. So pic ಬಂತು. ಸೊ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಏನಂತ ಓದಿದ್ವಿ ನಾವು? ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಏನು, ಒಂದು ಏರಿಯಾ, ಆ ಏರಿಯಾದಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ನಮಗೆ ಕಾಣುತ್ತೆ ಅಷ್ಟೇ. ದ ಏರಿಯಾ ಅರೌಂಡ್ ವಿಚ್ ವಿ ಎಕ್ಸ್ಪೀರಿಯನ್ಸ್ ಎ ಮ್ಯಾಗ್ನೆಟಿಕ್ ಎಫೆಕ್ಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸಿಂಪಲ್, ಜಾಸ್ತಿ ಟೆನ್ಷನ್ನೇ ತೊಗೊಳಂಗಿಲ್ಲ. ಒಂದು ಏರಿಯಾ ಇರುತ್ತೆ, ಆ ಏರಿಯಾ ಒಳಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಕಾಣುತ್ತೆ, ಅದನ್ನು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೀವಿ. ಸೊ what is magnetic field line? Magnetic field line ಏನು? The lines representing magnetic field is called magnetic field line. ಯಾವ ಲೈನು ಮ್ಯಾಗ್ನೆಟಿಕ್ ಫೀಲ್ಡ್ನ ನೋಡಿ, ಈ ಲೈನ್ಸ್, the lines representing magnetic field is called magnetic field line. ಯಾವ ಲೈನು ಮ್ಯಾಗ್ನೆಟಿಕ್ ಫೀಲ್ಡ್ನ ರೆಪ್ರೆಸೆಂಟ್ ಮಾಡುತ್ತೋ ಅದನ್ನು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂತೀವಿ. ನೆಕ್ಸ್ಟ್ ನಾವೇನು ಓದಿದ್ವಿ? ನೆಕ್ಸ್ಟ್ ಸಿಂಪಲ್ ಆಗಿ ಪ್ರಾಪರ್ಟೀಸ್. ಸೊ ಪ್ರಾಪರ್ಟೀಸ್ ಏನೇನು ಓದಿದ್ವಿ? ಲೈಕ್ ಟರ್ಮ್ಸ್, ಲೈಕ್ ಪೋಲ್, ನಾರ್ತ್ ಬಂದರೆ ಏನಾಗುತ್ತೆ? ರಿಪಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಮ್ಯಾಗ್ನೆಟ್ ತೊಗೊಂಡಿದ್ವಿ, ಎನ್ ಇದ್ದರೆ ಈ ಮ್ಯಾಗ್ನೆಟ್ ಇಲ್ಲಿ ಬಂದರೆ ಈ ಮ್ಯಾಗ್ನೆಟ್ ಇಲ್ಲಿ ಮೂವ್ ಆಗುತ್ತೆ. ಸೊ ಲೈಕ್ ಪೋಲ್ ಏನಾಗುತ್ತೆ? ರಿಪಲ್ ಆಗುತ್ತೆ. ಅನ್ಲೈಕ್ ಪೋಲು ಅಟ್ರ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನೇನು ಓದಿದ್ವಿ? 2 ಆಯಿತು. ನೆಕ್ಸ್ಟ್ ಥರ್ಡ್ ಪಾಯಿಂಟು, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ಸ್ ಫ್ರಮ್ ನಾರ್ತ್ ಟು ಸೌತ್. ಎಲ್ಲಿ? ಔಟರ್ ಪಾರ್ಟಲ್ಲಿ ಏನಾಗುತ್ತೆ? ಇನ್ ಔಟರ್ ಪಾರ್ಟ್ ಇಟ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ನಾರ್ತ್ ಟು ಸೌತ್, ಇನ್ನರ್ ಪಾರ್ಟ್ ಫ್ರಮ್ ಸೌತ್ ಟು ನಾರ್ತ್. 3 ಪಾಯಿಂಟ್ಸ್. ದೆನ್ ಥರ್ಡ್ ಪಾಯಿಂಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಲೈನ್ಸ್ ಯಾವಾಗಲೂ ಒಂದಕ್ಕೊಂದು ಟಚ್ ಆಗಲ್ಲ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಲೈನ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ಇದು ಹಿಂಗೆ ಹೋದರೆ ಇದು ಹಿಂಗೆ ಬರುತ್ತೆ, ಇದು ಹಿಂಗೆ ಬರಲ್ಲ. ಅರ್ಥ ಆಯ್ತಾ? ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಲೈನ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ನೆಕ್ಸ್ಟು ಮ್ಯಾಗ್ನೆಟಿಕ್ ಸ್ಟ್ರೆಂತು ಪೋಲ್ಸ್ ಹತ್ರ ಜಾಸ್ತಿ ಇರುತ್ತೆ. ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ಇದು ನಾವು ಇವಾಗ ಇಂಗ್ಲೀಷಲ್ಲಿ ತಿಳ್ಕೊಳ್ಳೋಣ. ಸೊ ವಾಟ್ ವಿ ಹ್ಯಾವ್ ಸ್ಟಡಿಡ್ in previous class, now we are going to look after what are the properties. So what were the major properties we came to across? One is like pole, north and north pole will repel, that is north and north pole will repel.
north and south pole will attract. That means what? Like poles will repel each other, unlike pole will attract each other. This is 1 point, 2 point. What is the third point? The magnetic field line. The magnetic field line do not intersect each other. Magnetic field line do not intersect each other. Magnetic field line will never intersect each other. What is the fourth point? Magnet field has both magnitude and direction. Then last point was magnetic strength is at the poles. So ಇನ್ನೇನಾದರೂ ನಾವು ಕಲ್ತಿದ್ವಾ? ಯೋಚನೆ ಮಾಡೋಣ. Anything we have left? Nothing. This was our revision part. We have done the revision. So now in this what we are going to learn? In this video, what is the new thing we are going to learn? So revision is done. Now we'll come back. So what has sent previously in heading we have sent magnetic field due to current on a straight conductor. Before going to that, we have one thing to learn, that is from this diagram. So from this diagram, so you can see this diagram, friends. In this diagram you have two magnets, this is the two compass. This is one compass and this is one compass, and this is simple setup of a circuit which is connected in series. So here what you have to see the current is moving in this direction, and here the current is moving in this direction. So what happens when the current is moving in this direction? The magnetic pole in the compass is moving towards this side. When the current is moving in this direction, the magnetic north pole is moving this direction. That means what, friends? That means nothing, simple. If the current is in one direction, the magnetic needle is going in the same direction. If we reverse the current, magnetic field direction also reverse. Simple. Magnetic field line direction directly depends on the direction of the electric current we pass. Simple, right? So before going there, here friends, so ನೋಡೋಣ ಇಲ್ಲಿ ನೋಡಿ, ಇಲ್ಲಿ ಏನಿದೆ, ಎರಡು ಕಾಂಪಸ್ ತೊಗೊಂಡಿದ್ದೀವಿ, ಆ ಕಾಂಪಸ್ನೇನು ಸಿಂಪಲ್ ಆಗಿರೋ ಒಂದು ಸರ್ಕ್ಯೂಟ್ ಹತ್ರ ಇಟ್ಟಿದ್ದೀವಿ. ಏನಾಗುತ್ತೆ, ನಾವು ಕಾಂಪಸ್ ಇಲ್ಲಿ ಕರೆಂಟ್ ಸ್ವಿಚ್ ಬ್ಯಾಟ್ರಿ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ನಮಗೆ ಡಿಫ್ಲೆಕ್ಷನ್ ಕಾಣುತ್ತೆ. ಸಪೋಸ್ ತಿಳ್ಕೊಳ್ಳಿ ಕರೆಂಟ್ ಈ ಡೈರೆಕ್ಷನಲ್ಲಿ ಬರ್ತಾ ಇದೆ, ಮ್ಯಾಗ್ನೆಟಿಕ್ ಡಿಫ್ಲೆಕ್ಷನ್ ಆಫ್ ನಾರ್ತ್ ಪೋಲ್ ಈ ಕಡೆ ಆಗುತ್ತೆ. ಆ ಕರೆಂಟ್ ಏನಾದರೂ ಹಿಂಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದರೆ ಡಿಫ್ಲೆಕ್ಷನ್ ಆಫ್ ನಾರ್ತ್ ಪೋಲ್ ರಿವರ್ಸ್ ಆಗುತ್ತೆ. ಸೊ ಸಿಂಪಲಾಗಿ ತಿಳ್ಕೊಳ್ಳಿ, ಜಾಸ್ತಿ ಟೆನ್ಷನ್ ಇಲ್ಲ. ನಾವು ಯಾವ ಡೈರೆಕ್ಷನಲ್ಲಿ ಕರೆಂಟ್ ಬಿಡ್ತೀವೋ, ಈ ಫಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ತಿಳ್ಕೊಳ್ಳಿ. ನಾವು ಫಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ಲೆಫ್ಟ್ ಸೈಡಲ್ಲಿ ಕರೆಂಟ್ ಹೋಗ್ತಾ ಇದೆ. ನಮ್ಮ ಕಾಂಪಸ್ ಏನು ಮಾಡ್ತು, ಲೆಫ್ಟ್ ಸೈಡಲ್ಲೇ ನಿಮ್ಗೆ ಡೈರೆಕ್ಷನ್ ತೋರಿಸ್ತು. ಸೊ ಇವಾಗ ನಾನು ಕರೆಂಟ್ನ ರಿವರ್ಸ್ ಮಾಡಿದೆ. ಏನು ಮಾಡಿದೆ, ರೈಟ್ ಸೈಡಲ್ಲಿ ಹೋಗ್ತಾ ಇದೆ. ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ತೋರಿಸ್ಬೇಕು, ರೈಟ್. ಡೈರೆಕ್ಟ್ಲಿ ಸಿಂಪಲ್, ನಾವು ಯಾವ ಡೈರೆಕ್ಷನಲ್ಲಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನು ಡೈರೆಕ್ಟ್ಲಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಡೈರೆಕ್ಷನ್ ಆಫ್ ಕರೆಂಟ್ ವಿಚ್ ವಿ ಆರ್ ಗೋಯಿಂಗ್ ಟು ಸೈನ್. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ಸಿಂಪಲ್ ಆಗಿ ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ what is the effect of magnetic field and a straight conductor. So we'll see now straight conductor. So we got a diagram for you. So now we'll go with the simple straight diagram. So let it be this thickness. Okay, so nodi setup. So listen here carefully guys, carefully, just I need 2 minutes of time. Simply what is the setup they have said, take a straight conductor and place a cardboard sheet. We have placed a cardboard sheet, we have taken a key, and here we have taken a rheostat, ammeter, and it is connected to a battery. So once it is set up you got to know, we have taken a battery, ammeter, rheostat, and a cardboard is fixed here so that it should not move up and down, and the key. These are all connected in a series. This is your setup. So before switch oning a battery, we'll sprinkle some iron filings here. Once we switch on a battery, the current is moving in this direction.
we see that there is a circular lines formations, concentric circles. This is what? This is simple thing. This is a magnetic field line. These are the formations of magnetic field line. So this was your in experiment. Simple setup was there and what the process is going on. So in this experiment you have 4 scenario. In this experiment you have 4 scenario. What are the scenario? According to you, what might be the scenario according to you? So let it be scenario. What is the scenario? Let's first one scenario. Think it, only 4 scenario you have to remember. So now we got this magnetic field line as we passing the current, everything we got. But the first scenario, we have to know that in which direction the magnetic field line is going, no? It's occurring, no? In which direction? So to find out in which direction it's going to occur, we are bringing a compass. We are bringing a compass near the point P. We are going to bring a compass near the point P. We see that there is some deflection in the magnetic compass. Why? We know that if electricity is passing, there will be some magnetic field. Because of that, there is some deflection in the magnetic compass. That's fine. Now we take in which direction the north pole is giving the moment, in which direction we are having the north needle is moving. Suppose you will keep here, the needle deflects here, that means the direction of the magnetic field line is this side. Suppose if we change the current direction, suppose initially it was coming like this and we change the direction like this, the magnetic field line direction will also changes. I hope you all understand. So I will study once again. So in this, what we have taken, suppose this is a cardboard and this is your magnetic field line. So suppose the current is coming in this direction, and if you are taking a compass near to that, the magnetic needle is deflecting north in this side. That means the direction of circular concentric circle is in this side. If suppose I am putting the current, reversing the current in this direction, and I see that the magnetic field line direction will change because we are changing the direction of current. So simple. So second scenario. What is the second scenario? Now we will see the second scenario. Now everything is done. So now you can see, sir, here some rheostat is there. And what is the use of rheostat? The rheostat is used to give a continuous stable current, continuously stable current. We will see detailedly in a previous chapter when I will come to the electricity. So here rheostat is there. For example, first initially in this conductor only 2 ampere current is going. How much? 2 ampere current is going. When the 2 ampere current is going, the deflection is very slow. Slowly it's moving. And when I change the current to 2 ampere to 5 ampere, I could see the deflection is deflection is very high. What does it means? Higher the current, higher the deflection. That simply indicates what? Higher the current, higher the magnetic field. Simple funda. Higher the current, higher the magnetic field. Now we will have to see what is the third scenario. Third scenario क्या है देखते हैं. Sorry, we will see what is the third scenario. Sometimes the app doesn't work. Fine. Now what is the third scenario? Now third scenario. What might be according to your third scenario? Can anyone guess? I know you can't say to me. Just guess it. What might be your third scenario? Now this is the conductor, and here are your concentric circles, that is a magnetic field line. So I am keeping the point P here and I am placing the compass here. I could see the deflection is bit high.
when I take the compass from P to point Q, from P to point Q, what may the deflection? Will the deflection at point P and point Q, will the deflection be same? Think it will be same? No, the deflection from point P to point Q vary. Here the deflection will be more and here the deflection will be very less, because we are moving away from the magnetic field. When we move the magnetic compass away from the conductor, we see that there is a decrease in the deflection of magnetic field. That means the magnetic field, as we move away from the conductor, the magnetic field decreases. Got it? This was your third scenario. Simple tha? Simply you got it? I hope everyone got it. Next, what is your fourth scenario? Now we will study what is the fourth scenario. Fourth scenario. So what is this? Concentric circles, formation of concentric circles. This is your conductor. What can you see? The concentric circles becomes larger and larger and larger as they are moving away from the conductor. This was your 4 scenarios. So I'll recall the 4 scenarios to you all. See, sometimes the app doesn't work. Even if I delete also, it doesn't work. So we'll move forward. Nothing. So first scenario, direction of magnetic field line depends on direction of current. Correct? The direction of magnetic field line depends upon the direction of current. What was the second scenario? Second scenario was higher the current, higher the magnetic field. That's simple. Third one, P to Q. As we are moving the magnetic compass away from the conductor, we see the deflection in the compass decreases because we are moving away from the magnetic field. What is the fourth scenario? Fourth scenario is nothing but the concentric circles are it's moving away from the conductors, they are becoming large and large and large. So these are the 4 scenarios you have to remember when you learn what magnetic field due to current carrying current through a straight conductor. Magnetic field due to a current through a straight conductor. So now we will see the same one in Kannada. So ಫ್ರೆಂಡ್ಸ್ ನೋಡಿ, ಇದು ನಿಮ್ಮದು ಒಂದು ಸಿಂಪಲ್ ಎಕ್ಸಾಂಪಲ್. ಓಕೆನಾ? ಸಿಂಪಲ್ ಸೆಟಪ್. ಸೊ ಈ ಸೆಟಪ್ಪಲ್ಲಿ ನಾವು ನೋಡೋಣ ಹೆಂಗಿದೆ ಸೆಟಪ್ಪು. ಸೊ ನೋಡಿ, ಈ ಸೆಟಪ್ಪಲ್ಲಿ ಏನಿದೆ, ಜಸ್ಟ್ ಒಂದು ಕಂಡಕ್ಟರು ಅಂತ ಮುಂಚೆನೇ ಹೇಳಿದ್ದೀನಿ, ಯಾವ ಮುಖಾಂತರ ಕರೆಂಟ್ ಫ್ಲೋ ಆಗುತ್ತೆ ಅದನ್ನು ಕಂಡಕ್ಟರ್ ಅಂತೀವಿ. ಸೊ ಇದೊಂದು ಕಾರ್ಬೋರ್ಡು. ಏನಕ್ಕೆ ಕಾರ್ಬೋರ್ಡ್ ಇಟ್ಟಿದ್ದೀವಿ ಅಂದರೆ ಇದ್ರ ಮೇಲೆ ನಾವು ಐರನ್ ಫೈಲಿಂಗ್ಸ್ ಹಾಕ್ತೀವಿ, ಅದಕ್ಕೆ ಕಾರ್ಬೋರ್ಡು. ಸೊ ಇಲ್ಲೊಂದು ಕೀ ಕರೆಂಟ್, ಇದು ರಿಯೋಸ್ಟ್ಯಾಟು, ಆ್ಯಮ್ಮೀಟರು, ಇದು ಬ್ಯಾಟ್ರಿ. ಅರ್ಥ ಆಯ್ತಾ? ಸೊ ಇದು ನಿಮ್ಮ ಸೆಟಪ್. ಇವೆಲ್ಲ ಹೆಂಗಿದೆ, ಸೀರೀಸಲ್ಲಿ ಕನೆಕ್ಟ್ ಆಗಿದೆ. ಸೊ ಈಗ ನಾನು ಏನು ಮಾಡಬೇಕು, ಸ್ವಲ್ಪ ಇಲ್ಲಿ ಐರನ್ ಫೈಲಿಂಗ್ಸ್ ಹಾಕ್ತಾಯಿದ್ದೀನಿ. ಆನ್ ಮಾಡೋಕ್ಕಿಂತ ಮುಂಚೆನೇ ಐರನ್ ಫೈಲಿಂಗ್ಸ್ನ ಇಲ್ಲಿ ಈ ಕಾರ್ಬೋರ್ಡ್ ಶೀಟ್ ಮೇಲೆ ನಾನು ಹಾಕ್ತಾಯಿದ್ದೀನಿ. ಸೊ ಐರನ್ ಫೈಲಿಂಗ್ಸ್ನ ಹಾಕಿದ ತಕ್ಷಣ ಏನಾಗುತ್ತೆ, ಇಲ್ಲಿ ನಾನು ಕರೆಂಟ್ ಆನ್ ಮಾಡಿದ ತಕ್ಷಣ ಕರೆಂಟ್ ಇಲ್ಲಿಂದ ಹೀಗೆ ಫ್ಲೋ ಆಗ್ತಾಯಿದೆ. ಕರೆಂಟ್ ಆನ್ ಮಾಡಿದ ತಕ್ಷಣ ಇಲ್ಲಿ ನಾನು ಟ್ಯಾಪ್ ತಟ್ಟಿದ ತಕ್ಷಣ ಏನಾಗುತ್ತೆ, ನನಗೆ ಕಾನ್ಸೆಂಟ್ರಿಕ್ ಸರ್ಕಲ್ ಫಾರ್ಮೇಷನ್ ಸಿಗುತ್ತೆ. ದೀಸ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆರ್ ನಥಿಂಗ್ ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಸಿಂಪಲ್ಲ. ಐರನ್ ಫೀಲಿಂಗ್ಸ್ ಹಾಕಿದೆ, ಬ್ಯಾಟ್ರಿ ಆನ್ ಮಾಡಿದೆ, ಐರನ್ ಫೀಲಿಂಗ್ಸ್ ಹಾಕಿದ್ದೆ, ಸ್ವಲ್ಪ ತಟ್ಟಿದೆ, ಸ್ವಲ್ಪ ತಟ್ಟಿದ ಮೇಲೆ ನನಗೆ ಕಾನ್ಸೆಂಟ್ರಿಕ್ ಸರ್ಕಲ್ ಫಾರ್ಮೇಷನ್ ಸಿಕ್ತು. ಅದನ್ನು ನಾವೇನಂತ ಇದ್ದೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಈಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಯಾವ ಕಡೆಯಿಂದ ಬರ್ತಾಯಿದೆ, ಯಾವ ಡೈರೆಕ್ಷನಲ್ಲಿದೆ ಅಂತ ನಾವು ಹೆಂಗೆ ಚೆಕ್ ಮಾಡಬೇಕು? ಸೊ ಅದನ್ನು ಚೆಕ್ ಮಾಡೋದಕ್ಕೆ ನಾನು ಇಲ್ಲೊಂದು ಕಾಂಪಸ್ ತೊಗೊಬರ್ತೀನಿ, ಮ್ಯಾಗ್ನೆಟಿಕ್ ಕಾಂಪಸ್ ತೊಗೊಂಬರ್ತೀನಿ. ನಾನು ನೋಡ್ತೀನಿ ಮ್ಯಾಗ್ನೆಟಿಕ್ ನೀಡಲು ಈ ಕಡೆ ನಾರ್ತ್ ಸೈಡ್ ಈ ಕಡೆ ಡಿಫ್ಲೆಕ್ಟ್ ಆಗ್ತಾಯಿದೆ. ಯಾವ ಕಡೆ ನಾರ್ತ್ ಸೈಡ್ ಡಿಫ್ಲೆಕ್ಟ್ ಆಗ್ತಾಯಿದೆಯೋ ಆ ಸೈಡ್ನ ನಾನು ಡೈರೆಕ್ಷನ್ನ ತಗೊತೀನಿ. ಆ ಡೈರೆಕ್ಷನ್ನ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಆ ಡೈರೆಕ್ಷನಲ್ಲಿ ಬರ್ತಾಯಿದೆ ಅಂತ ತಿಳ್ಕೊತೀನಿ. ಇದು ಒಂದು. ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ,
ನೆಕ್ಸ್ಟ್ ಸಿಂಪಲಾಗಿ ಸೇಮ್ ಅದನ್ನೇ ಇರುತ್ತಲ್ಲ, ನೆಕ್ಸ್ಟ್ ಸಿಂಪಲಾಗಿ ಸೇಮ್ ಹಿಂಗಿದೆ ಕಾನ್ಸೆಂಟ್ರಿಕ್ ಸರ್ಕಲ್ಸು. ನಾನೇನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಫಸ್ಟ್ ಕರೆಂಟ್ ಹಿಂಗೆ ಬರ್ತಾಯಿದ್ದು, ಇವಾಗ ಕರೆಂಟು ಹಿಂಗೆ ಬರುತ್ತೆ. ಫಸ್ಟ್ ಕರೆಂಟ್ ಮೇಲಿಂದ ಬರ್ತಾಯಿತ್ತು, ಇವಾಗ ಕರೆಂಟ್ ಕೆಳಗಿನಿಂದ ಬರ್ತಾಯಿದೆ. ಸೊ ನಾನು ಮ್ಯಾಗ್ನೆಟಿಕ್ ಕಾಂಪಸ್ ತಿರ್ಗಾ ಇಲ್ಲೇ ಇಡ್ತೀನಿ. ಈ ಡಿಫ್ಲೆಕ್ಷನ್ ಫಸ್ಟ್ ಹಿಂಗೆ ಹೋಗ್ತಾಯಿದ್ದು, ಇವಾಗ ಈ ಡಿಫ್ಲೆಕ್ಷನ್ನು ಈ ಕಡೆ ಬರುತ್ತೆ. ಸೊ ನಮ್ಮ ಕರೆಂಟ್ ಡೈರೆಕ್ಷನ್ ಯಾವ ಕಡೆ ಆಗೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನು ಈ ಸೈಡ್ ಆಗುತ್ತೆ. ಇದರಿಂದ ಏನು ನಮ್ಗೆ ಅರ್ಥ ಆಯಿತು, ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡಿಪೆಂಡ್ಸ್ ಆನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಗೊತ್ತಾಯ್ತಾ? ಸಿಂಪಲಾಗಿ ಏನು, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡಿಪೆಂಡ್ಸ್ ಆನ್ ವಾಟ್, ಡೈರೆಕ್ಷನ್ ಆಫ್ ಕರೆಂಟ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಯಾವುದ್ರ ಮೇಲೆ ಡೈರೆಕ್ಟಾಗಿ ಡಿಪೆಂಡ್ ಆಗಿದೆ, ಇಟ್ಸ್ ಡೈರೆಕ್ಟ್ಲಿ ಡಿಪೆಂಡ್ ಅಪಾನ್ ದ ಡೈರೆಕ್ಷನ್ ಆಫ್ current. If the direction of current is in this side, suppose the direction of current is this side, the magnetic needle north position showing in this side. If the current of direction is this side, the magnetic needle will show this side and the magnetic lines of formation will be on that side only. So simple ಆಗಿ ಯಾವ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗುತ್ತೆ ಅದೇ ಡೈರೆಕ್ಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಫ್ಲೋ ಆಗುತ್ತೆ ಅಂತ ತಿಳ್ಕೊಳ್ಳಿ. ನಾವು ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ. ಇದು ನಿಮ್ಮದು ಫಸ್ಟ್ ಸಿನಾರಿಯೋ. ಇವಾಗ ಸೆಕೆಂಡ್ ಸಿನಾರಿಯೋ ಏನಿರ್ಬೋದು, ಥಿಂಕ್ ಮಾಡಿ. ವಾಟ್ ಮೈಟ್ ಬಿ ದ ಸೆಕೆಂಡ್ ಸಿನಾರಿಯೋ? ಸೆಕೆಂಡ್ ಸಿನಾರಿಯೋ ಏನಿರ್ಬೋದು, ಥಿಂಕ್ ಮಾಡಿ ನೋಡೋಣ. ಸೆಕೆಂಡ್ ಸಿನಾರಿಯೋ ನೋಡೋಣ ಏನಿರ್ಬೋದು ಅಂತ. ಸೊ ಸೆಕೆಂಡ್ ಸಿನಾರಿಯೋ ನೀವು ಥಿಂಕ್ ಮಾಡ್ತಾನೆ ಇರ್ತೀರ. ಸೊ ಏನು ಥಿಂಕ್ ಮಾಡೋದೇನಿಲ್ಲ, ಇದೇ ವಿಡಿಯೋದಲ್ಲಿ ಹೇಳಿದ್ದೀನಿ ಇಂಗ್ಲೀಷಲ್ಲಿ, ನಿಮಗೆ ಕನ್ನಡದಲ್ಲಿ ಹೇಳಬೇಕು. ಸೊ ಸ್ಟಾರ್ಟ್ ಮಾಡೋಣ. ಸೊ ಸೆಕೆಂಡ್ ಸಿನಾರಿಯೋದಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಈಗ ಕರೆಂಟು ಇಲ್ಲಿಂದ ಕರೆಂಟ್ ಇಲ್ಲಿ ಪಾಸ್ ಮಾಡ್ತಾಯಿದ್ದೀನಲ್ಲ. ಸೊ ರಿಯೋಸ್ಟ್ಯಾಟ್ ಇದೆ. ರಿಯೋಸ್ಟ್ಯಾಟ್ ಹೇಳಿದ್ದೀನಿ, ಒಂದು ಸ್ಟೆಡಿ ಕರೆಂಟ್ನ ಪಾಸ್ ಮಾಡೋದಕ್ಕೆ ನಾವು ರಿಯೋಸ್ಟ್ಯಾಟ್ ತೊಗೊಳ್ಳಿ. ಇದು ಏನು ಕಂಡಕ್ಟರು, ಇಲ್ಲಿ ನಮಗೆ ಸರ್ಕ್ಯುಲರ್ ಕಾಯಿಲ್ಸ್ ಬಂದಿದೆ. ಸೊ ಇಲ್ಲಿ ನಾನು ಫಸ್ಟ್ 2 ಆಂಪಿಯರು ಕರೆಂಟ್ ಪಾಸ್ ಮಾಡ್ತೀನಿ. ಆವಾಗ ನನಗೆ ಕಾಂಪಸಲ್ಲಿ ಸ್ಲೈಟಾಗಿ ಡಿಫ್ಲೆಕ್ಷನ್ ಆಗ್ತಾಯಿದೆ, ಏನು ಆರಾಮಾಗಿ ಈಸಿಯಾಗಿ ಡಿಫ್ಲೆಕ್ಷನ್ ಆಗ್ತಾಯಿದೆ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಬೇಡ ಈಗ 5 ಆಂಪಿಯರ್ ಕರೆಂಟ್ ಪಾಸ್ ಮಾಡ್ತೀನಿ. ಸೊ ನನಗೇನು ಅನ್ಸುತ್ತೆ, ವೆನ್ ಐ ಬ್ರಿಂಗ್ ದ ಕಾಂಪಸ್ ನಿಯರ್ ದಿಸ್, ಈ ಕಾಂಪಸ್ ನಾನು ಇದ್ರ ಹತ್ರ ತಂದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಹತ್ರ ಡಗಡಗಡಗಡಗಡ ಅಂತ ಅಲ್ಲಾಡುತ್ತೆ. ಅಂದರೆ ಸ್ಪೀಡಾಗಿ ಅಲ್ಲಾಡುತ್ತೆ, ಟಕ ಅಂತ ಅಲ್ಲಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ? ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇದೆ ಅಂತ. ಮ್ಯಾಗ್ನೆಟಿಕ್ ಫೀಲ್ಡ್ ಏನಕ್ಕೆ ಜಾಸ್ತಿ ಆಗ್ತಾಯಿದೆ, ಕರೆಂಟ್ ಜಾಸ್ತಿ ಮಾಡ್ತಾಯಿದ್ದೀನಿ. ಕರೆಂಟ್ ಕಡಿಮೆ ಇದ್ದಾಗ ಏನಾಯಿತು, ಮ್ಯಾಗ್ನೆಟಿಕ್ ಫೀಲ್ಡ್ ಕಮ್ಮಿ ಇತ್ತು, ಡಿಫ್ಲೆಕ್ಷನ್ ಕಮ್ಮಿ ಆಗ್ತಾಯಿತ್ತು. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಯಿತು. ಏನಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಯಿತು, ನಾವು 5 ಆಂಪಿಯರ್ ಕರೆಂಟ್ ಮಾಡಿದ್ದೀವಿ. ಸಿಂಪಲ್ ದಟ್ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಸಿಂಪಲಾಗಿ ಜಾಸ್ತಿ ಏನಿಲ್ಲ, ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನೀವು ಥಿಂಕ್ ಮಾಡಬೇಕು. ನಾವು ಇವಾಗ ಒಂದು ಸಿಂಪಲಾಗಿ ನಾವು ಕರೆಂಟ್ನ ಜಾಸ್ತಿ, ಇಫ್ ದ ಕರೆಂಟ್ ಇನ್ಕ್ರೀಸಸ್, ಏನು ಕರೆಂಟ್ ಇನ್ಕ್ರೀಸ್ ಆದರೆ ದ ಡಿಫ್ಲೆಕ್ಷನ್ ಆಲ್ಸೋ ಇನ್ಕ್ರೀಸಸ್. ಏನು ಕರೆಂಟ್ ಇನ್ಕ್ರೀಸ್ ಆದರೆ ಡಿಫ್ಲೆಕ್ಷನ್ ಇನ್ಕ್ರೀಸ್ ಆಗುತ್ತೆ. ವಾಟ್ ದಟ್ ಇಟ್ ಇಂಡಿಕೇಟ್ಸ್? ಇಟ್ ಇಂಡಿಕೇಟ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಅಟ್ ಗಿವನ್ ಪಾಯಿಂಟ್ ಇನ್ಕ್ರೀಸಸ್ ಆಸ್ ದ ಕರೆಂಟ್ ಥ್ರೂ ದ ವೈರ್ ಇನ್ಕ್ರೀಸಸ್. ಸಿಂಪಲಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಅಟ್ ಗಿವನ್ ಪಾಯಿಂಟ್ ಆಲ್ಸೋ ಇನ್ಕ್ರೀಸ್, ಅಷ್ಟೇ. ಮ್ಯಾಗ್ನೆಟಿಕ್ ಫೀಲ್ಡ್ ಈ ಪಾಯಿಂಟಲ್ಲಿ ಇನ್ಕ್ರೀಸ್ ಆಗುತ್ತೆ. ಕರೆಂಟ್ ಇನ್ಕ್ರೀಸ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಲ್ಸೋ ಇನ್ಕ್ರೀಸಸ್. ದಟ್ ಈಸ್ ಸಿಂಪಲ್. ವಾಟ್ ಇಸ್ ದ ಸೆಕೆಂಡ್ ಸಿನಾರಿಯೋ? ಸೆಕೆಂಡ್ ಸಿನಾರಿಯೋಲಿ ಏನಾಯಿತು, ಕರೆಂಟ್ ಇನ್ಕ್ರೀಸ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡು ಇನ್ಕ್ರೀಸ್ ಆಗುತ್ತೆ. ಸಿಂಪಲ್. ಆಸ್ ವಿ ಆರ್ ಇನ್ಕ್ರೀಸಿಂಗ್ ದ ಕರೆಂಟ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಇನ್ಕ್ರೀಸಿಂಗ್. ಸಿಂಪಲಾಗಿ. ನಾವು ಈಗ ಥರ್ಡ್ ಸಿನಾರಿಯೋ ಹೋಗೋಣ. ಸೊ ಥರ್ಡ್ ಸಿನಾರಿಯೋ ಏನಿದೆ ಈಗ. ಸೊ ಇದು ನಿಮಗೆ ಗೊತ್ತು, ಕಂಡಕ್ಟರು, ಇದು ಮ್ಯಾಗ್ನೆಟಿಕ್ ಲೈನ್ಸ್ ಫಾರ್ಮೇಷನು. ಇಲ್ಲಿ ಪಾಯಿಂಟ್ ಪಿ ಹತ್ರ ನಾನು ಫಸ್ಟ್ ಏನು ಮಾಡಿದ್ದೀನಿ, ಕಾಂಪಾಸ್ ಇಟ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ದೀನಿ, ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಯಾವ ಡೈರೆಕ್ಷನಲ್ಲಿದೆ ಅಂದ್ಬಿಟ್ಟು. ಸೊ ಇದು ಈ ಕಡೆ ಡೈರೆಕ್ಷನ್ ತೋರಿಸು ನಾನು ಇದೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲ ನಾನು ಇಲ್ಲಿ ಸಪೋಸ್ ತಿಳ್ಕೊಳ್ಳಿ, ನಾನು 2 ಆಂಪಿಯರ್ ಕರೆಂಟೇ ಬಿಡ್ತಾಯಿದ್ದೀನಿ, 2 ಆಂಪಿಯರ್ ಕರೆಂಟೇ ಹೋಗ್ತಾಯಿದೆ. ಸೊ ಡಿಫ್ಲೆಕ್ಷನು ಆರಾಮಾಗಿ ಆಗ್ತಾಯಿದೆ.
ಇವಾಗ ನಾನು ಏನು ಮಾಡ್ತೀನಿ, ಈ ಕಾಂಪಸ್ನ ಇಲ್ಲಿಗೆ ತೊಗೊಂಬರ್ತೀನಿ, ಏನು ಪಾಯಿಂಟ್ ಕ್ಯೂಗೆ ತೊಗೊಂಬರ್ತೀನಿ, ಪಿ ಇಂದ ಪಾಯಿಂಟ್ ಕ್ಯೂಗೆ ತೊಗೊಂಬರ್ತೀನಿ. ಸೊ ಡಿಫ್ಲೆಕ್ಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಡಿಫ್ಲೆಕ್ಷನ್ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಇದ್ದರೆ ಇಲ್ಲಿ ಅದಕ್ಕಿಂತ ಸ್ವಲ್ಪ ಹೋದೆ. ಸೊ ಡಿಫ್ಲೆಕ್ಷನ್ ಇಲ್ಲಿಂದ ಇಲ್ಲಿ ಬಂದರೆ ಡಿಕ್ರೀಸ್ ಆಗುತ್ತೆ, ಏನು ಡಿಕ್ರೀಸ್. ಡಿಫ್ಲೆಕ್ಷನ್ಗೆ ಡಿಕ್ರೀಸಸ್ ಆ್ಯಸ್ ವಿ ಮೂವ್ ಅವೇ ಫ್ರಮ್ ದ ಪಾಯಿಂಟ್ ಪಿ ಟು ಕ್ಯೂ. ಸಿಂಪಲ್. ಡಿಫ್ಲೆಕ್ಷನ್ ಆಗುತ್ತೆ, ಡಿಕ್ರೀಸ್. ಏನಕ್ಕೆ ಡಿಫ್ಲೆಕ್ಷನ್ ಡಿಕ್ರೀಸ್ ಆಗುತ್ತೆ? ಬಿಕಾಸ್ ವಿ ಆರ್ ಮೂವಿಂಗ್ ಅವೇ ಫ್ರಮ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಏನಿತ್ತು, ವಿ ಆರ್ ಮೂವಿಂಗ್ ಅವೇ ಫ್ರಮ್. ನಾವೇನು ಮಾಡ್ತೀವಿ, ಮ್ಯಾಗ್ನೆಟಿಕ್ ಫೀಲ್ಡಿಂದ ನಾವು ದೂರ ಹೋಗ್ತೀವಿ. ಅದಕ್ಕೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ದು ಅಲ್ಲಿ ಪಾಯಿಂಟ್ ಕ್ಯೂ ಸ್ವಲ್ಪ ಇರುತ್ತೆ. ಸೊ ಅಲ್ಲಿ ಡಿಫ್ಲೆಕ್ಷನು ಕಮ್ಮಿ ಇರುತ್ತೆ. ಅದ್ರ ಏನು ವಿ ಕ್ಯಾನ್ ಸೇ ಇನ್ ಇಂಗ್ಲೀಷ್ ಟರ್ಮ್ಸಲ್ಲಿ ನಾವೇನು ಹೇಳ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಗಿವನ್ ಕರೆಂಟ್ ಇನ್ ದ ಕಂಡಕ್ಟರ್. ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಗಿವನ್ ಕರೆಂಟ್. ಏನು ಈ ಕರೆಂಟಿಂದ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿದೆ ಇನ್ ದ ಕಂಡಕ್ಟರ್ ಡಿಕ್ರೀಸಸ್ ಆ್ಯಸ್ ದ ಡಿಸ್ಟೆನ್ಸ್ ಫ್ರಮ್ ಇಟ್ ಇನ್ಕ್ರೀಸಸ್. ಏನು ಇನ್ ದ ವಾಟ್ ಇನ್ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಮ ಇದರಲ್ಲೇನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಗಿವನ್ ಕರೆಂಟ್ ಇನ್ ದ ಕಂಡಕ್ಟರ್ ಡಿಕ್ರೀಸಸ್. ಏನು ಇನ್ ದ ಕಂಡಕ್ಟರ್ ಡಿಕ್ರೀಸಸ್ ಆ್ಯಸ್ ದ ಡಿಸ್ಟೆನ್ಸ್ ಫ್ರಮ್ ಇಟ್ ಇನ್ಕ್ರೀಸಸ್. ಏನು ಡಿಸ್ಟೆನ್ಸ್ ಫ್ರಮ್ ಇಟ್ ಇನ್ಕ್ರೀಸ್ ಆಗ್ತೈತಾನೆ, ಆ್ಯಸ್ ದ ಡಿಸ್ಟೆನ್ಸ್ ಫ್ರಮ್ ಇಟ್ ಆಗ್ತಾಯಿದೆ. ಸೊ ಸಿಂಪಲ್ಲಾಗಿ ಫ್ರಮ್ ಪಾಯಿಂಟ್ ಪಿ ಟು ಕ್ಯೂ ನಾವು ಕಂಡಕ್ಟರಿಂದ ನಾವು ದೂರ ಹೋದ್ರಷ್ಟು ನಮಗೆ ಮ್ಯಾಗ್ನೆಟಿಕ್ ಡಿಫ್ಲೆಕ್ಷನು ಕಮ್ಮಿ ಆಗ್ತಾ ಇರುತ್ತೆ. ಡಿಫ್ಲೆಕ್ಷನು ಅಲ್ಲಿ ಮ್ಯಾಗ್ನೆಟಿಕ್ ಕಾಂಪಸಲ್ಲಿ ಡಿಫ್ಲೆಕ್ಷನ್ ಕಮ್ಮಿ ಆಗ್ತದೆ. ಏನಕ್ಕೆ? ಬಿಕಾಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಗೆಟಿಂಗ್ ಡಿಕ್ರೀಸಸ್. ಸೊ ವಾಟ್ ಇಸ್ ದ ಫೋರ್ತ್ ಪಾಯಿಂಟ್ ಏನಿದೆ ನಿಮ್ಮದು? ಫೋರ್ತ್ ಪಾಯಿಂಟ್ ಈಸ್ ರಿಗಾರ್ಡಿಂಗ್ ದಿಸ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಏನಿದೆ ಇದರಲ್ಲಿ? ಸರಿ ಏನು ಅವಳು ಸರ್ಕಲ್ಲೇ ಬರೆದಿದ್ರೆ, ಸರ್ಕಲೇ ಅಲ್ಲಪ್ಪ ಇದೆಲ್ಲ, ಇದು ಕಾನ್ಸೆಂಟ್ರಿಕ್ ಸರ್ಕಲ್ಲು. ಅದನ್ನೇನು ರೆಪ್ರೆಸೆಂಟ್ ಮಾಡ್ತಾಯಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ನ ರೆಪ್ರೆಸೆಂಟ್ ಮಾಡ್ತಾಯಿದೆ. ಸೊ ಇದಕ್ಕೇನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅರೌಂಡ್ ದ ಕಂಡಕ್ಟರ್. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅರೌಂಡ್ ದ ಕಂಡಕ್ಟರ್ನ ರೆಪ್ರೆಸೆಂಟ್ ಮಾಡ್ತಾಯಿದೆ. ಸೊ ಏನಾಗುತ್ತೆ, ದ ಕಾನ್ಸೆಂಟ್ರಿಕ್ ಸರ್ಕಲ್ಲು ನಾವು ದೂರ ಹೋಗ್ತಾ ಇರೋಂಗೆ, ಏನೋ ಇದು ಕಾನ್ಸೆಂಟ್ರಿಕ್ ಸರ್ಕಲ್ ಬಿಕಮ್ಸ್ ಲಾರ್ಜರ್ ಆ್ಯಂಡ್ ಲಾರ್ಜರ್ ಆ್ಯಸ್ ವಿ ಮೂವ್ ಅವೇ ಫ್ರಮ್ ಇಟ್. ನಾವು ಈ ನೋಡಿ ದೂರ ಬರ್ತಾ ಇರೋಂಗೆ ದೂರ ಬರ್ತಾ ಇದ್ದೆ, ದ ಕಾನ್ಸೆಂಟ್ರಿಕ್ ಸರ್ಕಲ್ ಬಿಕಮ್ ಲಾರ್ಜರ್ ಆ್ಯಂಡ್ ಲಾರ್ಜರ್ ಆ್ಯಸ್ ವಿ ಆರ್ ಮೂವಿಂಗ್ ಅವೇ ಫ್ರಮ್ ದ ಕಂಡಕ್ಟರ್. ಸೊ ದೀಸ್ ವಾಸ್ ಯುವರ್ 4 ಸಿನಾರಿಯೋ. ಏನಿತ್ತು ಇದು? 4 ಸಿನಾರಿಯೋ ಇತ್ತು. ಸೊ ಇವಾಗ 4 ಸಿನಾರಿಯೋದಲ್ಲಿ ಏನೇನಿತ್ತು? ವೆಲ್ ನೋಟೆಡ್ ಡೌನ್. ಫಸ್ಟ್ ಸಿನಾರಿಯೋ, ಸೆಕೆಂಡ್ ಸಿನಾರಿಯೋ, ಥರ್ಡ್ ಸಿನಾರಿಯೋ ಆ್ಯಂಡ್ ಫೋರ್ತ್. ವಾಟ್ ವಾಸ್ ದ ಫಸ್ಟ್ ಸಿನಾರಿಯೋ? ಫಸ್ಟ್ ಒನ್. ಸೊ ಡಿಫ್ರೆಂಟ್ ಕಲರಲ್ಲಿ ಬರೆಯೋಣ, ಚೆನ್ನಾಗಿರುತ್ತೆ. ಫೋರ್ತ್ ಸಿನಾರಿಯೋ ಏನಿರ್ಬೋದು? ಫೋರ್ತ್ ಸಿನಾರಿಯೋ ಫಸ್ಟ್ 1 2 3 4. ಫಸ್ಟ್ ಸಿನಾರಿಯೋ ಏನಿತ್ತು? ಸಿಂಪಲ್ಲಾಗಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡಿಪೆಂಡ್ಸ್ ಅಪಾನ್ ಡೈರೆಕ್ಷನ್ ಆಫ್ ಕರೆಂಟ್. ಸಿಂಪಲ್. ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡಿಪೆಂಡ್ಸ್ ಅಪಾನ್ ದ ಡೈರೆಕ್ಷನ್ ಆಫ್ ಕರೆಂಟ್. ನಾವು ಯಾವ ಡೈರೆಕ್ಷನಲ್ಲಿ ಕರೆಂಟ್ ಬಿಡ್ತೀವೋ ಆ ಡೈರೆಕ್ಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸಿಗುತ್ತೆ. ಸಿಂಪಲ್. ಸೆಕೆಂಡ್ ಒಂದು ಏನಿತ್ತು? 2 ಆಂಪಿಯರು. ಗಮನ ಇಟ್ಕೊಳ್ಳಿ, 2 ಆಂಪಿಯರು 5 ಆಂಪಿಯರ್ ಏನೋ ಸರ್ ಹೇಳಿದರು. ಏನು 2 ಆಂಪಿಯರ್ 5 ಆಂಪಿಯರ್ ಏನಕ್ಕೆ ಹೇಳಿದ್ರು? ರಿಯೋಸ್ಟ್ಯಾಟ್ ಯೂಸ್ ಮಾಡಿದ್ರಲ್ಲ ಅದಕ್ಕೆ ಹೇಳಿದರು. ಸೊ ರಿಯೋಸ್ಟ್ಯಾಟ್ ಯೂಸ್ ಮಾಡಿದರೆ ಏನು ಮಾಡಿದ್ವಿ? ಫಸ್ಟ್ 2 ಆಂಪಿಯರ್ ಬಿಟ್ಟರೆ ಡಿಫ್ಲೆಕ್ಷನು ಸ್ವಲ್ಪ ಬರ್ತಾಯಿತ್ತು. ಆಮೇಲೆ 5 ಆಂಪಿಯರ್ ಬಿಟ್ಟರು ಸರ್ ಹೇಳ್ದಂಗೆ 5 ಆಂಪಿಯರ್ ಕರೆಂಟ್ ಬಿಟ್ಟ ತಕ್ಷಣ ಡಿಫ್ಲೆಕ್ಷನ್ ಜಾಸ್ತಿ ಆಗ್ತಾಯಿತ್ತು. ಏನಕ್ಕೆ? ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗುತ್ತೆ. ಹೈಯರ್ ದ ಕರೆಂಟ್ ಮೋರ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸಿಂಪಲ್. ಹೈ ಕರೆಂಟ್ ಹೈ ಮ್ಯಾಗ್ನೆಟಿಕ್ ಫೀಲ್ಡ್. ಸಿಂಪಲ್ಲ? ಸಿಂಪಲ್ ಗೈಸ್. ಹೈಯರ್ ದ ಕರೆಂಟ್ ಹೈಯರ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಥರ್ಡ್ ಒನ್ ಸರ್ ಏನೋ ಥರ್ಡ್ ಪಾಯಿಂಟ್ ಏನು ಹೇಳಿದರು ಸರು? ಥರ್ಡ್ ಪಾಯಿಂಟ್ ಏನು ಹೇಳಿದರು? ಸಿಂಪಲ್ಲಾಗಿ ಪಿ ಮತ್ತು ಕ್ಯೂ ಬಗ್ಗೆ ಏನು ಹೇಳಿದರು? ಸರ್ ಐ ಸೆಟ್ ಸಮಥಿಂಗ್ ಅಬೌಟ್ ಪಿ ಆ್ಯಂಡ್ ಕ್ಯೂ. ವಾಟ್ ಈಸ್ ದ ಪಿ ಆ್ಯಂಡ್ ಕ್ಯೂ? ಫಸ್ಟ್ P at the point P, when we kept a compass, deflection was more. When we are keeping the compass at the point Q, the deflection is less. Point P ಹತ್ರ ಡಿಫ್ಲೆಕ್ಷನ್ ಏನಿತ್ತು? ಲೆಸ್ ಇತ್ತು, ಜಾಸ್ತಿ ಇತ್ತು. ಪಾಯಿಂಟ್ ಕ್ಯೂ ಹತ್ರ ಕಾಂಪಸ್ ತಂದಾಗ ಡಿಫ್ಲೆಕ್ಷನ್ ಕಮ್ಮಿ ಆಯಿತು. ಏನಕ್ಕೆ? ಬಿಕಾಸ್ ವಿ ಆರ್ ಮೂವಿಂಗ್ ಅವೇ ಫ್ರಮ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಕಂಡಕ್ಟರಿಂದ ನಾವು ಅವೇ ಮೂವ್ ಆಗ್ತಾಯಿದ್ರೆ ಅದೇ ಥರ ಮ್ಯಾಗ್ನೆಟಿಕ್ ಫೀಲ್ಡಿಂದನೂ ಅವೇ ಆಗ್ತಾಯಿದ್ವಿ. ಸೊ ಡಿಫ್ಲೆಕ್ಷನ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್, the deflection in the compass also decreases when we move away from the current carrying conductor. Then fifth point,
ಸರ್ಕಲ್ಸ್ ಬಗ್ಗೆ ಏನು ಇತ್ತಲ್ಲ. ಸೊ ಸರ್ಕಲ್ಸ್ as we move away from the conductor, the concentric circles become large and large and large. That's it. Concentric circles ಏನಾಗ್ತಾಯಿದೆ, ಲಾರ್ಜ್ 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 ಹಾಕೊಂಡು ಬರ್ತಾಯಿದೆ as we are moving away from the conductor, a conductor carrying current. So this was your full experiment, magnetic field due to a current through a straight conductor. So revision beka, so we'll revise once again. So revision, yeah, so this simple. Here we have taken a setup is in that here everything is in series. We have rheostat, ammeter, key, battery and a cardboard, and it is fixed, it should not move up and down, and we are sprinkle iron filings. Once we start an current and suppose the current is moving in this direction and we gently tap at the corner, we will see that there is some circular formations of magnetic field. So as we studied, you can recall like this, sir said there were some 4 points. Sir was some 4 points. So ಇದು ನೋಡಿ, ಇದು ನಿಮ್ಮ ಸೆಟಪ್ ಇದೆ. ಈ ಸೆಟಪ್ ಎಲ್ಲ ಸೀರೀಸಲ್ಲಿದೆ. ಸೊ ಏನೇನಿದೆ, ಬ್ಯಾಟ್ರಿ ಇದೆ, ಆ್ಯಮೀಟರ್ ಇದೆ, ರಿಯೋಸ್ಟ್ಯಾಟ್ ಇದೆ, ಒಂದು ಕಾರ್ಬೋರ್ಡ್ನ ಫಿಕ್ಸ್ ಮಾಡಿದರೆ ಮೇಲೆ ಕೆಳಗೆ ಮೂವ್ಮೆಂಟ್ ಆಗಬಾರ್ದು ಅಂದ್ಬಿಟ್ಟು ಕೀ ಇದೆ. ಸೊ ಏನು ಹೇಳಿದ್ರು, ಸೊ ಇದ್ರ ಮೇಲೆ ನಾವು ಕಾರ್ಬೋರ್ಡ್ ಮೇಲೆ ಐರನ್ ಫೀಲಿಂಗ್ಸ್ನ ಹಾಕಿದ್ದೀವಿ. ಬ್ಯಾಟ್ರಿ ಆನ್ ಮಾಡಿದ ತಕ್ಷಣ ಏನಾಗಿದೆ, ಬ್ಯಾಟ್ರಿ ಆನ್ ಮಾಡಿದ ತಕ್ಷಣ ಅದು ಒಂದು ಸರ್ಕ್ಯುಲರ್ ಫಾರ್ಮೇಷನ್ ಆಗಿದೆ. ಅದು ಏನದು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಸೊ ಸರ್ ಎಲ್ಲ ಹೇಳಿದ್ದೆಲ್ಲ ಸೆಟಪ್ ಆಯಿತು. ಸರ್ ಏನೋ 4 ಸಿನಾರಿಯೋ ಹೇಳಿದರು. 4 ಸಿನಾರಿಯೋ ಏನು ಹೇಳಿದರು. ಫಸ್ಟ್ ಸಿನಾರಿಯೋ ಏನಿತ್ತು, ವಾಟ್ ಇಸ್ ದ ಫಸ್ಟ್ ಸಿನಾರಿಯೋ, ದಟ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡೈರೆಕ್ಟ್ಲಿ ಡಿಪೆಂಡ್ಸ್ ಆನ್ ಡೈರೆಕ್ಷನ್ ಆಫ್ ಕರೆಂಟ್. ಏನು, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನು ಯಾವ ಡೈರೆಕ್ಷನ್ ನಾವು ಕರೆಂಟ್ ಬಿಡ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಸೆಕೆಂಡ್ ಸಿನಾರಿಯೋ ಏನು, ಕರೆಂಟ್ ಜಾಸ್ತಿ ಇದ್ದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ. ಹೈಯರ್ ದ ಕರೆಂಟ್, ಹೈಯರ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸಿಂಪಲ್. ಥರ್ಡ್, ಆಸ್ ವಿ ಆರ್ ಮೂವಿಂಗ್ ಅವೇ ಫ್ರಮ್ ದ ಕಂಡಕ್ಟರ್, the magnetic field decreases. Simple. As we are moving from P to Q, the magnetic deflection in the compass decreases. Why? Because we are moving away from the magnetic field. Illanda we are moving away from the conductor. Simple ಅಲ್ಲ. P ಇಂದ Qಗೆ ನಾನು ಕಾಂಪಸ್ನ ತೊಗೊಂಬರ್ತಾ ಇದ್ದರೆ ಕಾಂಪಸಲ್ಲಿ ಡಿಫ್ಲೆಕ್ಷನ್ ಕಮ್ಮಿ ಆಗ್ತದೆ. ಏನಕ್ಕೆ, ನಾವು ಮ್ಯಾಗ್ನೆಟಿಕ್ ಫೀಲ್ಡಿಂದ ದೂರ ಬರ್ತಾಯಿವಿ, ಇಲ್ಲಾಂದರೆ ಕಂಡಕ್ಟರಿಂದ ದೂರ ಬರ್ತಾಯಿದ್ದೀವಿ. ಸಿಂಪಲ್ ಫಂಡ. ಫೋರ್ತ್ ಒಂದು, ಅಯ್ಯೋ ಸರ್ ಏನು ಸರ್ಕಲ್ ಏನಿತ್ತು ಆ ಸರ್ಕಲ್ ಏನಾಗ್ತಾಯಿದೆ, ನಾವು ಕಂಡಕ್ಟರಿಂದ ದೂರ ಹೋಗ್ತಾ ಲಾರ್ಜರ್ ಆ್ಯಂಡ್ ಲಾರ್ಜರ್ ಆಗ್ತಾಯಿದೆ. ಆ್ಯಸ್ ವಿ ಆರ್ ಮೂವಿಂಗ್ ಅವೇ ಫ್ರಮ್ ದ ಕಂಡಕ್ಟರ್, ದ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆರ್ ಬಿಕಮಿಂಗ್ ಲಾರ್ಜರ್ ಆ್ಯಂಡ್ ಲಾರ್ಜರ್. ದಟ್ಸ್ ಇಟ್, ಸಿಂಪಲ್. ಸೊ ನೆಕ್ಸ್ಟ್ ವಿ ಹ್ಯಾವ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ರೈಟ್ ಹ್ಯಾಂಡ್ ಥಂಬ್ ರೂಲ್ ಏನಿರ್ಬೋದು, ಸೊ ಎಲ್ಲಪ್ಪ ಇದೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಪಿಕ್ಸು. ಸೊ ಸರ್ಚ್ ಮಾಡಬೇಕು ನಿಮಗೋಸ್ಕರ, ಸಾರಿ ಡಿಲೇ ಆಗ್ತಾಯಿದೆ. ರೈಟ್ ಹ್ಯಾಂಡ್ ಥಂಬ್ ರೂಲ್, ಎಲ್ಲಿ ಮಾಡಿದ್ನಪ್ಪ, ಇಲ್ಲಿದೆ ರೈಟ್ ಹ್ಯಾಂಡ್ ಥಂಬ್ ರೂಲ್. ವಾವ್, ಚೆನ್ನಾಗಿ ಬಂದಿದೆ, ಪಿಕ್ ಚೆನ್ನಾಗಿದೆ ಸರ್, ಚೆನ್ನಾಗಿ ಕಾಣ್ತಾಯಿದೆ. ಏನು ಸರ್ ಏನೇನೋ ಐತೆ ಇದರಲ್ಲಿ. ಏನು ಸಿಂಪಲಾಗಿ ಒಂದು ಕರೆಂಟ್ ಹೋಗ್ತಾಯಿದೆ, ರೈಟ್ ಹ್ಯಾಂಡ್ ಥಂಬ್ ರೂಲಲ್ಲಿ ಏನು ಒಂದು ಕರೆಂಟ್ ಯಾವುದೋ ಒಂದು ಇದು ತೊಗೊಳ್ಳಿ, ನಿಮ್ಮ ಮನೇಲಿ ಯಾವುದೋ ಒಂದು ಚಾರ್ಜರ್ ತೊಗೊಳ್ಳಿ. ಚಾರ್ಜರ್ನ ಯಾವ ಥರ ತೊಗೊಳ್ಳಿ ಅಂದರೆ, ಕರೆಂಟ್ ಯಾವ ಕಡೆ ನಿಮಗೆ ಗೊತ್ತು, ಪ್ಲಗ್ಗಿಂದನೇ ಕರೆಂಟ್ ಬರ್ತಾಯಿದೆ. ನೀವು ಚಾರ್ಜರ್ ಸ್ಟ್ರೈಟಾಗಿ ತೊಗೊಂಡ್ರೆ ಕರೆಂಟ್ ಸ್ಟ್ರೈಟಾಗಿ ಬರ್ತಾಯಿದೆ. ಚಾರ್ಜರ್ ನೀವು ಕೆಳಗಡೆ ಹಾಕಿದ್ರಲ್ಲ, ಆ ಚಾರ್ಜರ್ ಕೆಳಗಡೆ ಹಾಕಿದ್ರೆ ಕೆಳಗಡೆಯಿಂದ ಬರ್ತಾಯಿದೆ ಅಂತ. ಸೊ ನಿಮಗೆ ಗೊತ್ತಿದೆ ಡೈರೆಕ್ಷನ್ ಯಾಕಡೆ. ಚಾರ್ಜರ್ನ ಇಟ್ಕೊಳ್ಳಿ, ನಿಮ್ಮ ತಮ್ ಫಿಂಗರು ಯಾವ ಕಡೆ ಡೈರೆಕ್ಷನ್ ಇದೆ ಆ ಕಡೆನ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಸೊ ರಿಮೈನಿಂಗ್ ನಿಮ್ದು ಏನು ಈ 4 ಫಿಂಗರ್ಸ್ ಇದೆಯಲ್ಲ ಅದು ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ನ ತೋರಿಸುತ್ತೆ. ಸೊ ಸಪೋಸ್ ಟೇಕ್ ಎ ಕಂಡಕ್ಟರ್, such a way that you know the direction of a current flowing through it. Suppose this is a conductor and you know the direction of current in this. Place in a hand such that the thumb should indicate your flow of current, direction of flow of current, and remaining 4 fingers will show the magnetic field line. Right hand thumb rule main use is to find out the direction of magnetic field line. What? Magnetic field line. What is the use of right hand thumb rule? Right hand thumb rule is used to determine the magnetic field line direction. Right hand thumb rule ಏನಕ್ಕೆ ಯೂಸ್ ಮಾಡ್ತೀವಿ, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ನ ಕಂಡುಹಿಡಿಯೋದಕ್ಕೆ ರೈಟ್ ಹ್ಯಾಂಡ್ ಥಂಬ್ ರೂಲ್ನ ಯೂಸ್ ಮಾಡ್ತೀವಿ. ಸಿಂಪಲ್.
ಸೊ ಜಾಸ್ತಿ ಇದ್ರಾಗೇನು ಓದ್ಕೊಳಕ್ಕೆ ಹೋಗಬೇಡಿ, ಸಿಂಪಲ್ಲಾಗಿ ಥಿಂಕ್ ಮಾಡಿ. ಸೊ ರಿವೈಸ್ ಮಾಡ್ಬೋಣ. ಏನೇನು ಓದಿದ್ದೀವಿ? ಫಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಓದಿದ್ದೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಓದಿದ್ದೀವಿ, ಪ್ರಾಪರ್ಟೀಸ್ ಓದಿದ್ದೀವಿ. ಸೊ ಈ ಚಾಪ್ಟರಲ್ಲಿ ನಾನು ಜಸ್ಟ್ ಸ್ಟ್ರೇಟ್ ಕಂಡಕ್ಟರಲ್ಲಿ ಏನು, ನೆಕ್ಸ್ಟು ರೈಟ್ ಹ್ಯಾಂಡ್ ಥಂಬ್ ರೂಲ್ ಓದಿದ್ದೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಏನು, ಏರಿಯಾದಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್. ಲೈನ್ ರೆಪ್ರೆಸೆಂಟ್, ಯಾವ ಲೈನು ಮ್ಯಾಗ್ನೆಟಿಕ್ ಫೀಲ್ಡ್ನ ರೆಪ್ರೆಸೆಂಟ್ ಮಾಡುತ್ತೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನು. ಲೈಕ್ ಪೋಲ್ ರಿಪಲು, ಅನ್ಲೈಕ್ ಪೋಲ್ ಅಟ್ರಾಕ್ಟು. ನಾರ್ತಿಂದ ಸೌತ್ಗೆ ಮ್ಯಾಗ್ನೆಟಿಕ್ ಲೈನು ಔಟ್ಸೈಡಿಂದ ಹೋಗುತ್ತೆ, ಇನ್ಸೈಡಲ್ಲಿ ಸೌತ್ ಟು ನಾರ್ತ್ ಬರುತ್ತೆ. ಅದಕ್ಕೆ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಇದೆ, ಮತ್ತು ಪೋಲ್ಸ್ ಹತ್ರ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಇದರಲ್ಲಿ 4 ಸಿನಾರಿಯೋ, 1 2 3 4 ಸಿನಾರಿಯೋ. ಫಸ್ಟ್ ಸಿನಾರಿಯೋ, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡಿಪೆಂಡ್ಸ್ ಅಪಾನ್ ಡೈರೆಕ್ಷನ್ ಆಫ್ ದ ಕರೆಂಟ್ ಪಾಸಿಂಗ್ ಥ್ರೂ ಇಟ್. ಸೆಕೆಂಡ್ ಒನ್, ಹೈಯರ್ ದ ಕರೆಂಟ್, ಹೈಯರ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೆನ್ ಆಸ್ ವಿ ಆರ್ ಮೂವಿಂಗ್ ಫ್ರಮ್ ಪಾಯಿಂಟ್ P to Q, ಡಿಫ್ಲೆಕ್ಷನ್ ಇನ್ ದ ಮ್ಯಾಗ್ನೆಟಿಕ್ ಕಂಪಸ್ ಡಿಕ್ರೀಸ್ ಆಗ್ತಾ ಇದೆ. ಕಾನ್ಸಂಟ್ರಿಕ್ ಸರ್ಕಲ್ ಬರ್ತಾ ನಾವು ದೂರ ಹೋಗ್ದಂಗೆ ಜಾಸ್ತಿ ಆಗ್ತಾಯಿದೆ. ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ ನಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂದರೆ ಏನು ಅಂತ, ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ ಅಂತ ಕಂಡುಹಿಡಿಯುತ್ತೀವಿ. ಸೊ ಹಿಯರ್ what we have thoroughly done till now, what we have studied from past video until this video. What is magnetic field, what is magnetic field line, and its properties. And today we done a current through a straight conductor, what will be the magnetic field over there, and right hand thumb rule. So magnetic field, the area around which magnetic effect can be seen is magnetic field. Line representing magnetic field is magnetic field line. Properties, like pole repel, unlike pole attract. Magnetic field lines start from north to south, exterior or outer part, and south to north in the inner part. They do not intersect each other. It has both magnitude and direction. And last point, at the ends of the poles, the magnetic strength is more. So in this we had 2 3 4 scenario. First scenario, the direction of magnetic field depends on direction of current we are passing. If we reverse, the direction also reverse. Second point, higher the current, higher the magnetic field. Third point, as we are moving the magnetic compass away from the conductor, away from the or from point P to Q, we see that deflection in the compass decreases because we are moving away from the magnetic field. Fourth point, the concentric circles becomes larger and larger as we move away from the conductors. And then right hand thumb rule. We will keep a conductor in our hand such a way that thumb indicating electric current and remaining the 4 finger shows your magnetic field line direction. So this was the today's topic which I wanted to cover. So hope everyone got very understand every each and point. So ನನಗೆ ಅನಿಸ್ದಂಗೆ ಎಲ್ಲರಿಗೂ ಕ್ಲಿಯರಾಗಿ ಅರ್ಥ ಆಗಿದೆ ಫ್ರೆಂಡ್ಸ್. ಸೊ ನಿಮ್ಗೆ ಏನೇ ಅರ್ಥ ಆಗಿಲ್ಲ ಅಂದರೂ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ಕಮೆಂಟ್ಸ್ ನಿಮ್ಗೆ ಇಷ್ಟ ಆಗಿಲ್ವಾ, ಸರ್ ನನಗೆ ಈ ಪಾರ್ಟ್ ಇಷ್ಟ ಆಗಿಲ್ಲ, ನೀವು ಮಾತಾಡೋ ವೇವ್ ಇಷ್ಟ ಆಗ್ತಾಯಿಲ್ಲ, ಇಲ್ಲ ನೀವು ಫಾಸ್ಟ್ ಇದ್ದೀರಾ, ಏನು ಪ್ಲೀಸ್ ನಿಮ್ಮ ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನಾನು ಏನು ಚೇಂಜಸ್ ಮಾಡ್ಕೋಬೇಕು, ಎಲ್ಲಿ ಚೇಂಜಸ್ ಮಾಡ್ಕೋಬೇಕು. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಕಮೆಂಟ್, ಅನ್ಲೆಸ್ ಆ್ಯಂಡ್ ಯು ಸಜೆಸ್ಟ್ ಮೀ ಹೌ ಟು ಡೂ ಇನ್ ಅ ನೆಕ್ಸ್ಟ್ ವಿಡಿಯೋ, ಐ ಕಾಂಟ್ ಕಮ್ ಟು ನೋ ಹೌ ಟು ಐ ಇಂಪ್ರೂವ್. ಸೊ ಪ್ಲೀಸ್ ಡೂ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್. Please do subscribe and share with your friends. Please share with your friends so that they can come, and at least if they don't subscribe also fine for me. At least they can come to know how simple the magnetic field, magnetic effect of electric current is. So simple the chapter. So I want each and everybody to not learn or mug up the magnetic effect of electric current. They has to enjoyly read it and they can do something, and they should know all the practical knowledge. Here I will be sharing you everything, not an issue. So I hope ಎಲ್ಲರಿಗೂ ಅರ್ಥ ಆಗಿದೆ ಅಂತ. ಸೊ ದಯವಿಟ್ಟು ಎಲ್ಲರೂ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ವಿಲ್ ಸಿ ಯು ಆಲ್ ಇನ್ ಅ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.